Very good morning, dear students. Welcome back to the another discussion on the novel The Financial Expert. In the previous video, we discussed the part 1 of the novel. In this video, we will be having a discussion on part 2 of the novel. ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಕಾದಂಬರಿಯ ಮೊದಲನೇ ಭಾಗವನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಆಸ್ ವಿ ಆಲ್ ನೋ ದ್ಯಾಟ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ದ ನಾವೆಲ್ ಇಸ್ ರಿಟನ್ ಬೈ ಅ ಫೇಮಸ್ very popular Indian English writer R.K. Narayan. In this novel, we have a protagonist, the main character Margaya, who sits under banyan tree and carries out his business of financial giving financial advices to peasants of the Malgudi and helping them to take loans from the bank, the Central Cooperative Land Mortgage Bank, and the money which is taken from the bank as loan most of the times given to the people who are in need at higher interest. While doing all this transaction, he earns his livelihood or he gets his money fees for this, for his financial advice. ಅವ್ರು ಒಂದು ಆಲದ ಮರದ ಕೆಳಗಡೆ ಕುತ್ಕೊಳ್ತಾ ಇದ್ರು. ಆ ಆಲದ ಮರದ ಮುಂದೆ ಇನ್ ಫ್ರಂಟ್ ಆಫ್ ಬನಿಯಾನ್ ಟ್ರೀ ದೆರ್ ಈಸ್ ಅ ಬ್ಯಾಂಕ್. ಆ ಬ್ಯಾಂಕ್ನ ಹೆಸರೇನು ದ ಸೆಂಟ್ರಲ್ ಕೋಆಪರೇಟಿವ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್. ಈ ಬ್ಯಾಂಕ್ 1914ರಲ್ಲಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1914. ಆಗ ಪ್ರಾರಂಭ ಆಗಿರುವಂಥ ಬ್ಯಾಂಕ್ನ ಮುಂದೆ ಕುತ್ಕೊಂಡು ತಮ್ಮ ಒಂದು ವ್ಯಾಪಾರವನ್ನು ಮಾಡ್ತಿದ್ರು. ಎಂಥ ವ್ಯಾಪಾರ? ಹಿ ಯೂಸ್ ಟು ಗಿವ್ ಫೈನಾನ್ಷಿಯಲ್ ಅಡ್ವೈಸಸ್. ಯಾರಿಗೆ ಫೈನಾನ್ಸ್ ಬಗ್ಗೆ ಗೊತ್ತಿರೋದಿಲ್ಲ, ಇಗ್ನೋರೆಂಟ್ಸ್ ಆಗಿರ್ತಾರೆ, ಅವರಿಗೆ ಒಂದು ಫೈನಾನ್ಸ್ನ ಅಡ್ವೈಸ್ನ ಅವರು ಕೊಡ್ತಾಯಿದ್ರು. ಹೀಗೆ ಕೊಡೋದ್ರಿಂದ ಹಾಗೆ ನಮ್ಮ ಬ್ಯಾಂಕಿಂದ ಕಡಿಮೆ ಬಡ್ಡಿ ದರಕ್ಕೆ ಸಾಲವನ್ನು ಪಡ್ಕೊಂಡು ಆ ಹಣವನ್ನು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸ್ವಲ್ಪ ಹೆಚ್ಚಿನ ಬಡ್ಡಿ ದರದಲ್ಲಿ ಆ ಹಣವನ್ನು ಕೊಡ್ತಾಯಿದ್ರು. ಹೀಗೆ ಒಬ್ಬರು ತಗೊಂಡು ಮತ್ತೊಬ್ಬರಿಗೆ ಕೊಡಿಸಿ ಹೀಗೆಲ್ಲ ಮಾಡೋದ್ರ ನಡುವೆ ಅವ್ರೇನು ಮಾಡ್ತಾಯಿದ್ರು, ತಮ್ಮ ಫೀಸ್ನ ಪಡ್ಕೊಳ್ತಾ ಇದ್ರು. ಹೀಗೆ ತಮ್ಮ ಒಂದು ಬಿಸ್ನೆಸ್ನ ಕಂಟಿನ್ಯೂ ಮಾಡಿದರು. ಯಾರು? ನಮ್ಮ ಹೀರೋ, ದ ಮೇನ್ ಕ್ಯಾರೆಕ್ಟರ್ ಆಫ್ ದ ನಾವೆಲ್ ಮಾರ್ಗಯ್ಯ. ಏನಾಗುತ್ತೆ ಅವ್ರ ಜೀವನದಲ್ಲಿ? ಹೀಗೆ ಒಂದು ಮರದ ಕೆಳಗಡೆ ಕುತ್ಕೊಂಡು ತಮ್ಮ ಕೆಲಸವನ್ನು ಮಾಡ್ತಿದ್ದಂತಹ ಮಾರ್ಗಯ್ಯ ಅವರಿಗೆ ಆ ಬ್ಯಾಂಕ್ನ ಸೆಕ್ರೆಟ್ರಿ ಬಂದು ಇಲ್ಲಿಂದ ಹೊರಟೋಗು, ನೀವು ಇಲ್ಲಿ ನಿಮ್ಮ ವ್ಯಾಪಾರವನ್ನು ಮಾಡಬಾರ್ದು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆನಂತರ ಅವರ ಮಗ ಬಾಲು, ಹೂ ಥ್ರೋಸ್ ಹಿಸ್ ರೆಡ್ ಅಕೌಂಟ್ ಬುಕ್, ದ ಬುಕ್ ವಿಚ್ ಕಂಟೈನ್ಸ್ ಆಲ್ ಹಿಸ್ ಟ್ರಾನ್ಸಾಕ್ಷನ್ಸ್. ಅವ್ರು ಏನೇನು ಯಾರಿಗೆ ಎಷ್ಟು ಹಣವನ್ನು ಕೊಟ್ಟಿದ್ರು, ಯಾರಿಗೆ ನಾನು ಹಣವನ್ನು ಕೊಟ್ಟಿದ್ದೇನೆ, ಹೀಗೆಲ್ಲ ಟ್ರಾನ್ಸಾಕ್ಷನ್ನ ಬರೆದಿಟ್ಕೊಂಡಂತಹ ರೆಡ್ ಅಕೌಂಟ್ ಬುಕ್ನ ಏನು ಮಾಡ್ತಾರೆ, ಚರಂಡಿಯಲ್ಲಿ ಹಾಕಿಬಿಡ್ತಾರೆ. ಆ ರೆಡ್ ಅಕೌಂಟ್ ಬುಕ್ ಇಲ್ಲದೆ ಅವರಿಗೆ ತಮ್ಮ ವ್ಯಾಪಾರವನ್ನು, ತಮ್ಮ ಕ್ಲೈಂಟ್ಸ್ನ ಮೀಟ್ ಮಾಡೋದು ಕಷ್ಟ ಆಗತ್ತೆ. ಆಗ ಅವರು ಆ ಕೆಲಸವನ್ನು ಬಿಟ್ಬಿಡ್ತಾರೆ. ಹೀಗೆ ಬಿಟ್ಟು ಏನು ಮಾಡೋದು, ಈಗ ಜೀವನಕ್ಕೆ ಏನಾದರೂ ಮಾಡಲೇಬೇಕಲ್ವಾ ಅಂತ ಆಲೋಚನೆ ಮಾಡ್ತಾ ಇರುವಾಗ ಆಲ್ ಆಫ್ ಅ ಸಡನ್ ಹಿ ಮೀಟ್ಸ್ the temple priest who suggests him to perform ಲಕ್ಷ್ಮೀ ಪೂಜಾ. ಈ ರೀತಿ ಆಲೋಚನೆ ಮಾಡುವಾಗ ಆ ಊರಿನ ದೇವಸ್ಥಾನದ ಅರ್ಚಕರು ಅವ್ರಿಗೆ ಸಿಗ್ತಾರೆ. ಅವ್ರು ಏನಂತ ಸಜೆಸ್ಟ್ ಮಾಡ್ತಾರೆ, ಇಫ್ ಯು ವಾಂಟ್ ಟು ಗೆಟ್ ವೆಲ್ತ್, ಇಫ್ ಯು ವಾಂಟ್ ಟು ಸಿ ಗುಡ್ ಡೇಸ್, ಒಳ್ಳೆ ದಿನಗಳನ್ನ ನೋಡಬೇಕು, ಇಫ್ ಯು ವಾಂಟ್ ಟು ಗೆಟ್ ಗುಡ್ ಲಾಕ್, ಅದೃಷ್ಟ ಬರಬೇಕು, ಒಲಿಬೇಕು ಅಂದ್ರೆ ಏನು ಮಾಡಬೇಕು, ಯು ಹ್ಯಾವ್ ಟು ಪರ್ಫಾರ್ಮ್ ಲಕ್ಷ್ಮೀ ಪೂಜೆ, ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ಅವರಿಗೆ ಹೇಳ್ತಾರೆ. ಹೀಗೆಲ್ಲ ಹೇಳಿದ ಮೇಲೆ ಅವರು ಡಿಸೈಡ್ ಮಾಡ್ಕೊಳ್ತಾರೆ ಮಾರ್ಗಯ್ಯ ಅವರು, ಎಸ್ ಐ ವಾಂಟ್ ಟು ಪರ್ಫಾರ್ಮ್ ಲಕ್ಷ್ಮೀ ಪೂಜಾ ಅಂತ. ಲಕ್ಷ್ಮೀ ಪೂಜೆಗೆ ಏನೆಲ್ಲ ಸಾಮಾನುಗಳು ಅಥವಾ ವಸ್ತುಗಳು ಬೇಕು ಅಂತ ಹೇಳ್ತಾರೆ ಅಂದರೆ, ದ ಪ್ರೀಸ್ಟ್ ಆಫ್ ದ ಟೆಂಪಲ್ ಟೆಲ್ಸ್ ಹಿಮ್ ದಟ್ ಈ ನೀಡ್ ಟು ಹ್ಯಾವ್ ಆ್ಯನ್ ಆಂಟಿಲೋಪ್ ಸ್ಕಿನ್, ಒಂದು ಜಿಂಕೆಯ ಚರ್ಮದಿಂದ ಮಾಡಿರುವಂತಹ ಮ್ಯಾಟ್ ಬೇಕು. ಯಾಕೆ? ಅದನ್ನು ಹಾಸಿ ನೀವು ಅದ್ರ ಮೇಲೆ ಕುತ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ರೆಡ್ ಲೋಟಸ್ ಪೆಟಲ್ಸ್, ಕೆಂಪು ಕಮಲದ ದಳಗಳು ಬೇಕು ಅಂತ ಅವರು ಹೇಳಿರ್ತಾರೆ. ಹಾಗೆ ಘೀ ವಿಚ್ ಈಸ್ ಮೇಡ್ ಫ್ರಮ್ ದ ಮಿಲ್ಕ್ ಆಫ್
ಸ್ಮೋಕ್ಡ್ ಕಲರ್ ಆರ್ ಗ್ರೇ ಕಲರ್ಡ್ ಕೌ. ಈ ಗ್ರೇ ಕಲರ್ ಅಂತ ಏನು ಹೇಳ್ತೇವೆ, ಬೂದಿ ಬಣ್ಣದ ಹಸುವಿನ ಹಾಲಿನಿಂದ ಮಾಡಿದಂತಹ ತುಪ್ಪವನ್ನು ಈ ಪೂಜೆಗೆ ಬಳಸಬೇಕಾಗುತ್ತೆ. ಏನು ಮಾಡ್ತಾರೆ ಅದರಿಂದ ಅಂದರೆ, ಈ ಕೆಂಪು ಕಮಲದ ದಳಗಳನ್ನ ಸುಟ್ಬಿಟ್ಟು the petals of red lotus will be burned, and though that ash is mixed with that ghee which is made from the milk of smoked colored cow. ಆ ಒಂದು ಬೂದಿ ಬಣ್ಣದ ಹಸುವಿನ ಹಾಲಿನಿಂದ ಮಾಡಿದಂಥ ತುಪ್ಪದಲ್ಲಿ ಈ ಒಂದು ಸುಟ್ಟಂತಹ ಕಮಲದ ದಳದ ಬೂದಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿ, ದಟ್ ಪೇಸ್ಟ್ ಹ್ಯಾಸ್ ಟು ಬಿ ಅಪ್ಲೈಡ್ ಆನ್ ದ ಫೋರ್ಹೆಡ್ ಆಫ್ ಮಾರ್ಗಯ್ಯ. ಅವರ ಹಣೆಯ ಮೇಲೆ ಆ ಒಂದು ತಿಲಕವನ್ನು ಇಟ್ಕೊಂಡು ಆ ಬೂದಿಯಿಂದ ಮಾಡಿದಂತಹ ಒಂದು ಪೇಸ್ಟ್ನ ಹಣೆಯ ಮೇಲೆ ಹಚ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಈ ಎಲ್ಲ ವಸ್ತುಗಳನ್ನ ಅವರು ಕಲೆಕ್ಟ್ ಮಾಡಬೇಕು. ವೈಲ್ ಕಲೆಕ್ಟಿಂಗ್ ರೆಡ್ ಲೋಟಸ್ ಹಿ ಎನ್ಕೌಂಟರ್ಸ್ ಡಾಕ್ಟರ್ ಪಾಲ್ ಫಾರ್ ದ ಫಸ್ಟ್ ಟೈಮ್. ಈ ಕಮಲವನ್ನು ಹುಡುಕೊಂಡು ಏನು ಹೋಗಿರ್ತಾರೆ ನಮ್ಮ ಮಾರ್ಗಯ್ಯ ಅವರು, ಈ ಒಂದು ರ್ಯೂನ್ಡ್ ಟೆಂಪಲ್ ಹತ್ರ ಈ ಪಾಂಡಲ್ಲಿ ಕಮಲಗಳು ಬಿಟ್ಟಿದೆ ಅಂತೇನು ಹೋಗಿರ್ತಾರೆ ಅಲ್ವಾ, ಅಲ್ಲಿ ಅವ್ರು ಯಾರನ್ನ ಭೇಟಿ ಆಗ್ತಾರೆ, ಡಾಕ್ಟರ್ ಪಾಲ್ ಅವ್ರನ್ನ ಭೇಟಿ ಆಗ್ತಾರೆ. ದೀಸ್ ಆರ್ ದ ಥಿಂಗ್ಸ್ ನೀಡೆಡ್ ಫಾರ್ ದ ಲಕ್ಷ್ಮೀ ಪೂಜಾ: ಆಂಟಿಲೋಪ್ ಸ್ಕಿನ್, ರೆಡ್ ಲೋಟಸ್, ಘೀ ಆಫ್ ಸ್ಮೋಕ್ಡ್ ಕಲರ್ಡ್ ಕೌ ಅಲ್ವಾ. ಈ ಎಲ್ಲದನ್ನ ಬೇಕು ಅಂತ ಹೇಳ್ತಾರೆ. ಎಷ್ಟು ದಿನಗಳ ಕಾಲ ಈ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು? ದ ಲಕ್ಷ್ಮೀ ಪೂಜೆ ಹ್ಯಾಸ್ ಟು ಪರ್ಫಾರ್ಮ್ ಫಾರ್ 40 days. 40 ದಿನಗಳ ಕಾಲ ಮಾಡಬೇಕು. ಆ್ಯಂಡ್ ದ ಟೆಂಪಲ್ ಪ್ರೀಸ್ಟ್ ಟೆಲ್ಸ್ ಹಿಮ್ ಮಾರ್ಗಯ್ಯ ಟು ಮೇಂಟೈನ್ ಚೇಸ್ಟಿಟಿ, ಹ್ಯಾಸ್ ಟು ಬಿ ಪ್ಯೂರ್ ಇನ್ ಮೈಂಡ್ ಆ್ಯಂಡ್ ಬಾಡಿ. ತಮ್ಮ ಒಂದು ಶುದ್ಧತೆಯನ್ನು ಕಾಪಾಡ್ಕೋಬೇಕು ಅಂತ ಮಾರ್ಗಯ್ಯ ಅವರಿಗೆ ಪ್ರೀಸ್ಟ್ ಅವರು ಹೇಳಿರ್ತಾರೆ. ಮಾರ್ಗಯ್ಯ does all the thing, goes through the puja with lots of rigor and very honestly he does puja, believing that after completion of puja he would get luck. ತುಂಬ ಪ್ರಾಮಾಣಿಕವಾಗಿ ಪೂಜೆಯನ್ನು ಮಾಡ್ತಾರೆ. ಎಲ್ಲ ಮಾಡೋದಕ್ಕೆ ಕಾರಣ ಏನು ಅಂದರೆ, ಪೂಜೆಯ ನಂತರ ಅವ್ರಿಗೆ ಒಂದು ಒಳ್ಳೆಯ ದಿನಗಳು ಬರುತ್ತೆ, ಅದೃಷ್ಟ ಒಲಿಯುತ್ತೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಆ ಎಲ್ಲ ಪೂಜೆಯನ್ನು ಮಾಡ್ತಾರೆ. ಆಫ್ಟರ್ ಕಂಪ್ಲೀಷನ್ ಆಫ್ ಲಕ್ಷ್ಮೀ ಪೂಜಾ, ಮಾರ್ಗಯ್ಯ ಅವೇಟ್ಸ್ ಫಾರ್ ಅ ಮಿರಾಕಲ್ ಟು ಹ್ಯಾಪನ್. ಏನಾದರೂ ಮಿರಾಕಲ್ ಆಗುತ್ತಾ, ಏನಾದರೂ ಮ್ಯಾಜಿಕ್ ಆಗ್ಬೋದಾ ತಮ್ಮ ಜೀವನದಲ್ಲಿ ಅಂತ ವೇಟ್ ಮಾಡ್ತಾ ಇರ್ತಾರೆ. ಮೋರ್ ಓವರ್ ಈ ಹ್ಯಾಸ್ ಸ್ಪೆಂಡ್ ಆಲ್ ದ ಮನಿ ಈ ಹ್ಯಾಡ್ ವಿತ್ ಹಿಮ್. ಅವ್ರ ಹತ್ರ ಏನು ಹಣ ಇರುತ್ತೆ ಅಲ್ವಾ, ಆ ಎಲ್ಲ ಹಣವನ್ನು ಪೂಜೆಗೆ ಬೇಕಾದಂಥ ವಸ್ತುಗಳನ್ನ ತರೋದಕ್ಕೆ ಬಳಸ್ಬಿಟ್ಟಿರ್ತಾರೆ. ಆದ್ದರಿಂದ ಏನು ಹೇಳೋದು, ಅಟ್ ಎನಿ ಕಾಸ್ಟ್ ಹಿ ಹ್ಯಾಸ್ ಟು ಗೆಟ್ ಲಕ್. ಅವ್ರಿಗೆ ಒಂದು ಅದೃಷ್ಟ ಒಲಿಲೇಬೇಕು, ಇಲ್ಲಾಂದ್ರೆ ಅವ್ರ ಜೀವನ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಹಿ ವೇಟ್ಸ್. ಆಫ್ಟರ್ ಮೆನಿ ಡೇಸ್ ಹಿ ಕುಡಂಟ್ ವಿಟ್ನೆಸ್ ಎನಿ ಮ್ಯಾಜಿಕ್ ಆರ್ ಮಿರಾಕಲ್. ಯಾವುದೇ ಒಂದು ಮ್ಯಾಜಿಕ್ ಆಗಲ್ಲ, ಏನೂ ಒಂದು ಅದೃಷ್ಟ ಬರೋದಿಲ್ಲ. ಆ್ಯಸ್ ವಿ ನೋ ದ್ಯಾಟ್ ಹಿ ಡಸಂಟ್ ಹ್ಯಾವ್ ಅ ಜಾಬ್. ಅವ್ರಿಗೆ ಒಂದು ಕೆಲಸ ಇಲ್ಲ, ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ he sleeps at home all the time, and people, the visitors who come and go to his house, usually ask his wife Meenakshi, why your husband is all the time at home. ಮೀನಾಕ್ಷಿಗೆ ಅವ್ರು ಬಂದು ಹೋಗೋ ವಿಸಿಟರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾ ಇರ್ತಾರೆ, ಯಾಕೆ ನಿನ್ನ ಗಂಡ ವೈ ಡಸಂಟ್ ಯುವರ್ ಹಸ್ಬೆಂಡ್ ಗೋ ಟು ಜಾಬ್, ವೈ ಡಸಂಟ್ ಯುವರ್ ಹಸ್ಬೆಂಡ್ ಡೂ ಎನಿ ಜಾಬ್, ಯಾಕೇನು ಕೆಲಸ ಮಾಡಲ್ಲ, ಯಾಕೆ ಮನೆಯಿಂದ ಹೊರಗೆ ಹೋಗೋದಿಲ್ಲ ಅಂತ ಕೇಳ್ತಾ ಇರ್ತಾರೆ. ಬೈ ಆಲ್ ದೀಸ್ ಕ್ವೆಶನ್ಸ್ ಮೀನಾಕ್ಷಿ ಬಿಕಮ್ಸ್ ಇರಿಟೇಟೆಡ್. ಈ ಎಲ್ಲ ಕ್ವೆಶನ್ಸಿಂದ ಮೀನಾಕ್ಷಿಗೆ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅವ್ರೇನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಶಿ ಇನ್ಸಿಸ್ಟ್ ಹಿಮ್ ಟು ಗೋ ಔಟ್ ಆಫ್ ದ ಹೌಸ್ ಆ್ಯಂಡ್ ಶಿ ಇನ್ಸಿಸ್ಟ್ ಹಿಮ್ ಟು ಡೂ ಸಮ್ ವರ್ಕ್. ಏನಾದರೂ ಕೆಲಸ ಮಾಡಿ ನೀವು ಅಂತ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಟ್ ದಟ್ ಜಂಕ್ಷರ್ ಮಾರ್ಗಯ್ಯ ವಾಂಟೆಡ್ ಟು ಮೀಟ್ ದ ಪ್ರೀಸ್ಟ್, ದ ಟೆಂಪಲ್ ಪ್ರೀಸ್ಟ್ ಹೂ ಸಜೆಸ್ಟೆಡ್ ಹಿಮ್ ಟು ಪರ್ಫಾರ್ಮ್ ಲಕ್ಷ್ಮೀ ಪೂಜಾ. ಇಂಥ ಸಮಯದಲ್ಲಿ ಅವ್ರಿಗೆ ಯಾರನ್ನ ಮೀಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಲಕ್ಷ್ಮೀ ಪೂಜೆ ಮಾಡು, ನಿಮಗೆ ಅದೃಷ್ಟ ಬರುತ್ತೆ ಅಂತ ಹೇಳಿದ್ರಲ್ವ ಟೆಂಪಲ್ ಪ್ರೀಸ್ಟ್,
ಅವರನ್ನು ಮೀಟ್ ಮಾಡಬೇಕು ಅಂತ ಅನಿಸುತ್ತೆ. ಹಿ ಗೋಸ್ ಟು ಟೆಂಪಲ್ ಇನ್ ಆರ್ಡರ್ ಟು ಮೀಟ್ ದ ಪ್ರೀಸ್ಟ್, ಬಟ್ ದೇರ್ ಹಿ ವಾಸ್ ಟೋಲ್ಡ್ ದ್ಯಾಟ್ ದ ಓಲ್ಡ್ ಪ್ರೀಸ್ಟ್ ವಾಸ್ ರಿಪ್ಲೇಸ್ಡ್ ಬೈ ಅ ಯಂಗ್ ನ್ಯೂ ಪ್ರೀಸ್ಟ್ ಅಟ್ ಟೆಂಪಲ್. ಅಲ್ಲಿ ಹೋಗಿ ನೋಡಿದ್ರೆ ಏನಾಗಿರುತ್ತೆ, ಹಳೆಯ ನಮ್ಮ ಅರ್ಚಕರಿಲ್ಲ, ಯಾರೋ ಹೊಸಬ್ರಿದ್ದಾರೆ. ಆ ಹೊಸಬ ಪ್ರೀಸ್ಟ್ ಏನು ಹೇಳ್ತಾರೆ ನಮ್ಮ ಮಾರ್ಗಯ್ಯ ಅವ್ರಿಗೆ ಅಂದರೆ, ದ ಓಲ್ಡ್ ಪ್ರೀಸ್ಟ್ ವೆಂಟ್ ಟು ಅ ಪಿಲಿಗ್ರಿಮ್ ಏಜ್, ಒಂದು ಯಾತ್ರೆಗೆ ಹೊರಟೋಗಿದ್ದಾರೆ. ಇಟ್ಸ್ indefinite. When he would come back, he doesn't know. Will he come back? He doesn't know. ಯಾವಾಗ ಬರ್ತಾರಾ ಅನ್ನೋದು ನಮ್ಮ ಪ್ರೀಸ್ಟಿಗೆ, ನ್ಯೂ ಪ್ರೀಸ್ಟಿಗೆ ಏನೂ ಗೊತ್ತಿಲ್ಲ. ಇಟ್ಸ್ ಅ ವೆರಿ ಇಂಡೆಫಿನೆಟ್ ಆರ್ ಅನ್ಪ್ರಿಡಿಕ್ಟಬಲ್, ಆ್ಯಂಡ್ ದ ನ್ಯೂ ಪ್ರೀಸ್ಟ್ ಡಸಂಟ್ ನೋ ಎನಿಥಿಂಗ್ ಅಬೌಟ್ ದ ಪಿಲಿಗ್ರಿಮೇಜ್ ದ ಓಲ್ಡ್ ಪ್ರೀಸ್ಟ್ ವೆಂಟ್ ಆನ್. ಯಾವುದ್ರ ಬಗ್ಗೆ ಹೋಗಿದ್ದಾರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ಹೊಸ ಪ್ರೀಸ್ಟಿಗೆ. ಇದನ್ನೆಲ್ಲ ಕೇಳಿ ಮಾರ್ಗಯ್ಯ ಅವ್ರಿಗೆ ತುಂಬ ಕೋಪ ಬರುತ್ತೆ. ಹಿ ಸ್ಟಾರ್ಟ್ಸ್ ಟು ಕರ್ಸ್ ದಿಸ್ ಓಲ್ಡ್ ಪ್ರೀಸ್ಟ್. ಶಾಪ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಂಥ ಮನುಷ್ಯ ಇರ್ಬೋದು. ಹಿ ಸಜೆಸ್ಟೆಡ್ ಮೀ ಅ ಪೂಜಾ ವಿಚ್ ಈಸ್ ಯೂಸ್ಲೆಸ್ ಆರ್ ಫ್ರೂಟ್ಲೆಸ್. ಏನು ಒಂದು ಒಳ್ಳೆಯದನ್ನು ಮಾಡದೇ ಇರೋಂಥ ಪೂಜೆಯನ್ನು ಮಾಡು ಅಂತ ನನಗೆ ಹೇಳಿದರು ಅವರು ಅಂತ ಅವ್ರಿಗೆ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಯಾರು? ಮಾರ್ಗಯ್ಯ ಅವರು. ಈ ರೀತಿ ಕೋಪ ಮಾಡಿಕೊಂಡು ಏನು ಮಾಡೋದು ಅಂತ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಆ್ಯಸ್ ಐ ಸೆಡ್ ಬಿಫೋರ್, ಹಿ ಕುಡಂಟ್ ಸ್ಟೇ ಅಟ್ ಹೋಮ್ ಬಿಕಾಸ್ ಹಿಸ್ ವೈಫ್ ವುಡ್ ಬಿ ಇರಿಟೇಟೆಡ್ ಬೈ ದ ಕ್ವೆಶನ್ಸ್ ಆಸ್ಕ್ಡ್ ಬೈ ನೈಬರ್ಸ್. ಅಕ್ಕಪಕ್ಕದವರೆಲ್ಲ ಕ್ವೆಶನ್ಸ್ ಕೇಳೋದ್ರಿಂದ ಹೆಂಡತಿಗೆ ಕೋಪ ಬರ್ತಾಯಿತ್ತು. ಆದ್ದರಿಂದ ಗಂಡನಿಗೆ ಮನೆಯಿಂದ ಹೋಗು, ಏನಾದರೂ ಕೆಲಸ ಮಾಡು ಅಂತ ಹೇಳ್ತಿದ್ರು. ದಟ್ಸ್ ವೈ ಈವನ್ ಆಫ್ಟರ್ ಹ್ಯಾವಿಂಗ್ ನಥಿಂಗ್ ಟು ಡೂ, ಏನು ಮಾಡೋಕ್ಕಿಲ್ಲ ಅಂದ್ರೂ ಅವ್ರ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ದಟ್ಸ್ ವೈ ಮಾರ್ಗಯ್ಯ ಟ್ರೈಸ್ ಟು ರೋಮ್ ಅರೌಂಡ್ ದ ಟೌನ್. ತಮ್ಮ ಊರಲ್ಲಿ ಅಲ್ಲಿ ಇಲ್ಲಿ ತಿರುಗೋದಿಕ್ಕೆ, ಓಡಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಮಾರ್ಗಯ್ಯ ಅವ್ರ ಹೆಂಡತಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಬಾಲು ಡಸಂಟ್ ಈಟ್ ವೆಲ್ ಬಿಕಾಸ್ ದ ಫ್ಯಾಮಿಲಿ ಫೇಲ್ ಟು ಫೀಡ್ ಹಿಮ್ ವಿತ್ ಗೀ. ಅವ್ರ ಮನೆಯಲ್ಲಿ ತುಪ್ಪ ಕೂಡ ಇರೋದಿಲ್ಲ, ಅಂದರೆ ತುಪ್ಪ ತರೋದಕ್ಕೆ ಹಣ ಎಲ್ಲ ಇರೋದಿಲ್ಲ, ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಮಾರ್ಗಯ್ಯ ಅವರು. ಆ ಕಾರಣಕ್ಕೆ ಮಗ ಚೆನ್ನಾಗಿ ಊಟ ಮಾಡ್ತಿಲ್ಲ, ನನ್ನ ಮಗನಿಗೆ ತೊಂದರೆ ಆಗ್ತಿದೆ ಅಂತ ಮೀನಾಕ್ಷಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನಮ್ಮ ಮಾರ್ಗಯ್ಯ ಅವ್ರಿಗೆ. ಈ ಎಲ್ಲದನ್ನು ಕೇಳಿಸ್ಕೊಂಡು ಮನೆಗೆ ಹೋಗೋದು ಬೇಡ ಅಂತ ಓಡಾಡ್ತಾ ಇರ್ತಾರೆ ಮಾರ್ಗಯ್ಯ ಅವರು. ಆ ರೀತಿ ಓಡಾಡುವಾಗ ಹಿ ಸಿಟ್ಸ್ ಅಟ್ ದ ಫೌಂಟೇನ್. ಒಂದು ಫೌಂಟೇನ್ ಇರುತ್ತೆ, ಮಾರ್ಕೆಟ್ ಫೌಂಟೇನ್. ಆ ಫೌಂಟೇನ್ ಹತ್ರ ಕೂತ್ಕೊಳ್ತಾರೆ. There, for the second time, he meets Dr. Pal. Before meeting Dr. Pal, he is thinking of starting a business. ಪಾಲ್ ಅವ್ರನ್ನ ಎರಡನೇ ಬಾರಿ ಮೀಟ್ ಆಗೋಕ್ಕಿಂತ ಮುಂಚೆ ನಮ್ಮ ಮಾರ್ಗಯ್ಯ ಅವರು ಏನಾದರೂ ಬಿಸ್ನೆಸ್ ಮಾಡಬೇಕಲ್ಲ, ಯಾವ್ದು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. an idea of starting a snuff business creeps into his mind. ಯಾಕೆ ನಾನು ಸ್ನಫ್ ಬಿಸ್ನೆಸ್ನ ಮಾಡಬಾರ್ದು ಅಂತ ಆಲೋಚನೆ ಮಾಡ್ತಾರೆ. ಆ್ಯಂಡ್ ಹಿ ಡಿಲೀಟೆಡ್ ದಟ್ ಐಡಿಯಾ. ಅದನ್ನು ಬೇಡ ಅಂತ ರೂಲ್ ಆಫ್ ಮಾಡ್ತಾರೆ. ಕಾರಣ ಏನು ಅಂದರೆ, ತುಂಬ ಚಿಲ್ಲರೆ ಬಿಸ್ನೆಸ್. ಹಿ ಡಸಂಟ್ ವಾಂಟ್ ಟು ಡೂ ವೆರಿ ಸ್ಮಾಲ್ ಪೆಟಿ ಬಿಸ್ನೆಸ್ ಲೈಕ್ ಸ್ನಫ್. ಮಾಡೋಕ್ಕೆ ಇಷ್ಟ ಇಲ್ಲ ಈಗ. ದೆನ್ ವಾಟ್ ಶಾಲ್ ಹಿ ವಾಂಟ್ಸ್ ಟು ಡೂ? ನೆಕ್ಸ್ಟ್ ಯೋಚನೆ ಮಾಡ್ತಾರೆ. ಅವರ ತಾಯಿಯವರು ಟೂತ್ ಪೌಡರ್ ಬಿಸ್ನೆಸ್ ಅಲ್ಲ, ಚಾರಿಟಿ ರೀತಿ ಟೂತ್ ಪೌಡರ್ನ ಮಾಡಿಬಿಟ್ಟು ಅದನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಯಾರು ಬಂದು ಕೇಳ್ತಾರೆ ಅವ್ರಿಗೆ ಆ್ಯಸ್ ಎ ಚಾರಿಟಿ ಕೊಡ್ತಾ ಇರ್ತಾರೆ. ಆದರೆ ಇವರೇನಂತ ಯೋಚನೆ ಮಾಡ್ತಾರೆ, ವೈ ಡಸಂಟ್ ಐ ಸ್ಟಾರ್ಟ್ ದಿಸ್ ಬಿಸ್ನೆಸ್? ಯಾಕೆ ನಾನು ಪ್ರಾರಂಭ ಮಾಡಬಾರ್ದು ಅಂತ ಅನಿಸುತ್ತೆ. ಹಾಗೆ ಆಲೋಚನೆ ಮಾಡುವಾಗ ಎಗೇನ್ ಹಿ ರೂಲ್ಸ್ ಆಫ್ ದಿಸ್ ಬಿಸ್ನೆಸ್ ಆಫ್ ಟೂತ್ ಪೌಡರ್. ಅದು ಕೂಡ ಬೇಡ ಅಂತ ಅನಿಸುತ್ತೆ. ಕಾರಣ ಏನು? ಇದು ಕೂಡ ಚಿಲ್ಲರೆ ಬಿಸ್ನೆಸ್, ಯಾಕೆ ಮಾಡಬೇಕು ಅಂತ. ಅಟ್ ದಿಸ್ ಟೈಮ್ ಮಾರ್ಗಯ್ಯ ಮೀಟ್ಸ್ ಡಾಕ್ಟರ್ ಪಾಲ್. ಇನ್ ದ ಪ್ರೀವಿಯಸ್ conversation, Dr. Pal feels very gratitude about Dr. Pal because he had plucked a lotus flower for him. ತನಗಾಗಿ ಕಮಲದ ಹೂಗಳನ್ನೆಲ್ಲ ಕಿತ್ಕೊಟ್ಟಿದ್ದಕ್ಕೆ ಅವ್ರಿಗೊಂಥರ ಕೃತಜ್ಞತೆ ಭಾವನೆ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಹಿ ಡಿಸ್ಕಸ್ಡ್ sexual life and all, and when he showed that book he had written about sex life and all, he felt very uncomfortable. ಒಂದು
ಕ ಅವರ ಒಂದು ಸಂಸ್ಕೃತಿಗೆ ಅಥವಾ ಅವರ ಒಂದು ಜೀವನ ಶೈಲಿಗೆ ಡಾಕ್ಟರ್ ಪಾಲ್ ಸ್ವಲ್ಪ ವಲ್ಗರ್ ಅಂತ ಅನ್ನಿಸ್ತಾರೆ. ಅಕ್ವರ್ಡ್ ಆಗಿ ಫೀಲ್ ಆಗಿರುತ್ತೆ ಅವ್ರಿಗೆ. ದಟ್ಸ್ ವೈ ಹಿ ಡಸಂಟ್ ವಾಂಟ್ ಟು ಮೀಟ್, ಹಿ ಡಸಂಟ್ ವಾಂಟ್ ಟು ಸ್ಪೀಕ್ ವಿತ್ ಡಾಕ್ಟರ್ ಪಾಲ್ ದಿಸ್ ಟೈಮ್. ಈ ಬಾರಿ ಏನಾದರೂ ಮಾಡಿ ಅವಾಯ್ಡ್ ಮಾಡೋಣ ಡಾಕ್ಟರ್ ಪಾಲ್ನ ಅಂತ ಆಲೋಚನೆ ಮಾಡ್ತಿರ್ತಾರೆ. ಬಟ್ ಡಾಕ್ಟರ್ ಪಾಲ್ ಇಸ್ ವೆರಿ ಗುಡ್ ಕನ್ವಿನ್ಸ್ ಮಾಡೋದು ತುಂಬ ಈಸಿ ಡಾಕ್ಟರ್ ಪಾಲ್ಗೆ, ಬಿಕಾಸ್ ಹಿ ಈಸ್ ಅ ಗುಡ್ ಒರೇಟರ್ ಆ್ಯಂಡ್ ಆರ್ಟಿಕ್ಯುಲೇಟ್ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸೊ ಹವೆವರ್ ಹಿ ಕನ್ವಿನ್ಸಸ್ ಡಾಕ್ಟರ್ ಪಾಲ್ ದಿಸ್ ಟೈಮ್ ಟು ಟೇಕ್ ಟು ಹಿಸ್ ಆಫೀಸ್. ಹಿಂದಿನ ಸಾರಿ ಅವರ ರೂಮ್ಗೆ ಕರ್ಕೊಂಡು ಹೋಗಿದ್ರು, ಈ ಬಾರಿ ಏನು ಮಾಡಿದ್ದಾರೆ, ತಮ್ಮ ಆಫೀಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಎಗೇನ್ ಹಿ ಶೋಸ್ ಹಿಸ್ ಬುಕ್ ವಿಚ್ ಈಸ್ ರಿಟನ್ ಆನ್ ಸೆಕ್ಸ್ ಲೈಫ್ ಆಫ್ ಪೀಪಲ್, ದಟ್ ಈಸ್ ನೇಮ್ಡ್ ಬೆಡ್ ಲೈಫ್. ಏನು ಬೆಡ್ ಲೈಫ್ ಅಂತ ಹೆಸರು ಕೊಟ್ಟಿರ್ತಾರೆ, ಆ ಪುಸ್ತಕವನ್ನು ಮತ್ತೊಮ್ಮೆ ತೋರಿಸ್ತಾರೆ. ತೋರಿಸ್ಬಿಟ್ಟು ಡಾಕ್ಟರ್ ಪಾಲ್ ಏನಂತ ಹೇಳ್ತಾರೆ, ಎಸ್ ಐ ಜಸ್ಟ್ ಗಿವ್ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಡಾಕ್ಟರ್ ಪಾಲ್ ಹಿಯರ್. ಡಾಕ್ಟರ್ ಪಾಲ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಅವರು ಡಾಕ್ಟರ್ ಪಾಲ್ ಏನಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ, he claims or he introduces himself as an academician. ನಾನು ಒಬ್ಬ ರಿಸರ್ಚರ್ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ನಾನು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇನೆ, ಐ ಜಸ್ಟ್ ಓನ್ಲಿ ಗಿವ್ ಇಂಪಾರ್ಟೆನ್ಸ್ ಟು ಟ್ರುತ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಟ್ರುತ್ ಅಂತೆಲ್ಲ ಹೇಳ್ಕೊಳ್ತಾರೆ. ಆ್ಯಂಡ್ ಹಿ ಡಿಕ್ಲೇರ್ಸ್ ದ್ಯಾಟ್ ಅಕಾರ್ಡಿಂಗ್ ಟು ಡಾಕ್ಟರ್ ಪಾಲ್, human beings are men always think about, are interested about two things, one is sex and another one is money. ಈ ರೀತಿ ಎಲ್ಲ ಅವ್ರಿಗೆ ಹೇಳ್ತಾರೆ. and he tells Margaya about his planning of starting a clinic. ಒಂದು ಕ್ಲಿನಿಕ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೈಕಲಾಜಿಕಲ್ ಕ್ಲಿನಿಕ್ನ ನಾನು ಡಿಸೈನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆ he wants to start this psychological clinic in order to increase domestic happiness of married couples. ನಮ್ಮ ಜನರಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ, ಆ ಕಾರಣಕ್ಕೆ ಇಂತಹ ಒಂದು ಕ್ಲಿನಿಕ್ನ ನಾನು ಪ್ರಾರಂಭ ಮಾಡ್ತೇನೆ ಅಂತೆಲ್ಲ ಮಾರ್ಗಯ್ಯ ಅವ್ರಿಗೆ ಹೇಳ್ತಾರೆ. ಈ ಮಾತುಕತೆಯಲ್ಲಿ ಅವ್ರೇನು ಮಾಡ್ತಾರೆ, ಮಾರ್ಗಯ್ಯ ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. he wins the heart of ಮಾರ್ಗಯ್ಯ while this conversation. As soon as he tells about the book and he tells about the fortune the person would get after publishing this book, ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದರೆ ಯಾರು ಪಬ್ಲಿಷ್ ಮಾಡ್ತಾರೆ ಅವ್ರಿಗೆ ಹಣ ಬರುತ್ತೆ, ಹಾಗೆ ಹೀಗೆ ಹೇಳಿದಾಗ ನಮ್ಮ ಡಾಕ್ಟರ್ ಪಾಲ್, ಆಸ್ ವಿ ನೋ, ಈಸ್ ವೆರಿ ನಾಲೆಡ್ಜಬಲ್, ಇಂಟೆಲಿಜೆಂಟ್ ಆ್ಯಂಡ್ ಹಿ ಈಸಿಲಿ ಮ್ಯಾನಿಪ್ಯುಲೇಟ್ ಪೀಪಲ್. ತುಂಬ ಬೇಗ ಜನರನ್ನು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಅಥವಾ ಬ್ರೈನ್ ವಾಶ್ ಮಾಡೋದು ಅಂತ ಏನು ಹೇಳ್ತೇವೆ ಹಾಗೆ ಮಾಡೋದು ನಮ್ಮ ಡಾಕ್ಟರ್ ಪಾಲ್ಗೆ ತುಂಬ ಸುಲಭ. ಅವರು ಹೀಗೆಲ್ಲ ಹೇಳುವಾಗ ಹಿ ಅಬ್ಸರ್ವ್ಸ್ ಅ ಶೈನಿಂಗ್ ಇನ್ ದ ಐಸ್ ಆಫ್ ಮಾರ್ಗಯ್ಯ. ಈ ಹಣ ಸಂಪತ್ತು ಬರುತ್ತೆ, ಅದೃಷ್ಟ ಒಲಿಯುತ್ತೆ ಅಂತೆಲ್ಲ ಹೇಳುವಾಗ ನಮ್ಮ ಮಾರ್ಗಯ್ಯರ ಕಣ್ಣಲ್ಲಿ ಅವ್ರಿಗೆ ಶೈನಿಂಗ್ ಕಾಣುತ್ತೆ. ಅಂದರೆ ಹಿ ಕಮ್ಸ್ ಟು ನೋ ದಟ್ ಮಾರ್ಗಯ್ಯ ಈಸ್ ವೆರಿ ಇಂಟ್ರೆಸ್ಟೆಡ್ ಟು ಅರ್ನ್ ಮನಿ, ಅದು ನಮ್ಮ ಪಾಲ್ ಅವ್ರಿಗೆ ಗೊತ್ತಾಗುತ್ತೆ. ದೆನ್ ಡಾಕ್ಟರ್ ಪಾಲ್ ಪ್ರಪೋಸಸ್ ಅ ಡೀಲ್ ಆರ್ ಅನ್ ಆಫರ್. ಒಂದು ಆಫರ್ ಮಾಡ್ತಾರೆ ಡಾಕ್ಟರ್ ಪಾಲ್, ಏನಿದು, he is ready to sell this book, he is ready to sell this manuscript to Margaya for the money, whatever the money his wallet contains. ಅವರ ಜೇಬಲ್ಲಿರುವ ಒಂದು ವ್ಯಾಲೆಟ್ ಇದೆ ಅಲ್ವಾ, ಪರ್ಸ್ ಇದೆ ಅಲ್ವಾ, ಅದರಲ್ಲಿ ಎಷ್ಟು ಹಣ ಇದೆಯೋ ಅದೆಷ್ಟಾದರೂ ಇರಲಿ, ಅಷ್ಟು ಹಣಕ್ಕೆ ನಾನು ಈ ಪುಸ್ತಕವನ್ನು ಕೊಡೋದಕ್ಕೆ ರೆಡಿ ಇದ್ದೀನಿ, ಇದನ್ನು ನಾನು ನಿಮಗೆ ಮಾರ್ತೇನೆ ಅಂತ ಹೇಳ್ತಾರೆ ಡಾಕ್ಟರ್ ಪಾಲ್. ಅಟ್ ದಟ್ ಟೈಮ್ ಮಾರ್ಗಯಾಸ್ ಪರ್ಸ್ ಕಂಟೈನ್ಸ್ ಓನ್ಲಿ ₹25, 25 ರೂಪಾಯಿ ಮಾತ್ರ ಇದೆ ಅವ್ರ ಪರ್ಸಲ್ಲಿ. ಬಟ್ ಡಾಕ್ಟರ್ ಪಾಲ್ ಡಸಂಟ್ ಫೀಲ್ ಎನಿಥಿಂಗ್, 25 ರೂಪಾಯಿ ಇದೆ, ನೋ ಮ್ಯಾಟರ್. He is ready to sell that book and he handed over that book to ಮಾರ್ಗಯ್ಯ. ಮ್ಯಾನ್ಯುಸ್ಕ್ರಿಪ್ಟ್ನ ಮಾರ್ಗಯ್ಯ ಅವ್ರಿಗೆ ಕೊಟ್ಬಿಡ್ತಾರೆ 25 ರೂಪಾಯಿಗಳನ್ನ ತಗೊಂಡು. ದೆನ್ ಮಾರ್ಗಯ್ಯ bundles that manuscript in a
ನ್ಯೂಸ್ ಪೇಪರ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಬೈಂಡ್ ಮಾಡ್ತಾರೆ. ಯಾಕೆ? ಹಿ ಡಸಂಟ್ ವಾಂಟ್ ಟು ಶೋ ದಿಸ್. ಆ್ಯಸ್ ಐ ಸೆಡ್ ಬಿಫೋರ್, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಪ್ರೈವೇಟ್. ಈ ಸೆಕ್ಸ್ ಅನ್ನೋದು, ಸೆಕ್ಸ್ ಲೈಫ್ ಅನ್ನೋದು, ಇದೆಲ್ಲ ನಮ್ಮ ಮಾರ್ಗಯ್ಯ ಅವರ ಜೀವನ ಶೈಲಿಯಲ್ಲಿ ತುಂಬ ಪ್ರೈವೇಟ್. He couldn't discuss in public. He couldn't write any book on that matter. ಹಾಗೆಲ್ಲ ಇರುವಾಗ ಏನು ಮಾಡ್ತಾರೆ, ಆ ಪುಸ್ತಕವನ್ನು ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ಸುತ್ತಿ ಬಂಡಲ್ ಮಾಡಿ ಮನೆಗೆ ತಗೊಂಡು ಹೋಗ್ತಾರೆ. ಹೀಗೆ ತಗೊಂಡು ಹೋದಾಗ ಎಸ್, ಐ ಹ್ಯಾವ್ ಗಿವನ್ ಸಮ್ ಇಂಪಾರ್ಟೆಂಟ್ information about Dr. Pal in this slide. You can see here, as I said before, he wanted to set up a sociological clinic or psychological clinic in order to give suggestion to married couples to increase their domestic happiness. ಹೀಗೆಲ್ಲ ಹೇಳ್ತಾರೆ ಅಲ್ವಾ. ಆನಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಪಾಲ್ ಬಗ್ಗೆ ಏನು. he is not married, he doesn't like a settled life, he just want to go around and he wants to meet different people, strangers he wants to meet, and he wants to ಎಲ್ಲೂ ನಿಲ್ಲೋದಕ್ಕೆ ಅಥವಾ ಒಂದು ಸೆಟಲ್ಡ್ ಲೈಫ್ ಅನ್ನೋದು ನಮ್ಮ ಪಾಲವ್ರಿಗೆ ಇಷ್ಟ ಆಗೋದೇ ಇಲ್ಲ. ಅವನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ he doesn't have a fixed aim in his life, he doesn't have a goal, ಹೀಗೆಲ್ಲ ಅಂತ ಅನಿಸುತ್ತೆ. ಬಟ್ ದಟ್ ಈಸ್ his life, ಅದು ಅವರ ಜೀವನ ಶೈಲಿ. ಅವರು ಹೇಗೆ ಬದುಕ್ತಾ ಇರ್ತಾರೆ, ಒಬ್ಬ ಅಲೆಮಾರಿ ಥರ ಏನೋ ತಿಳ್ಕೋಬೇಕು, ಏನೋ ಮಾಡಬೇಕು ಅನ್ನೋ ಒಬ್ಬ ಅಲೆಮಾರಿಯ ಹಾಗೆ, ವೆಗಬಾಂಡ್ ಅಂತ ಏನು ಹೇಳ್ತೇವೆ ಹಾಗೆ ಓಡಾಡ್ತಾ ಇರ್ತಾರೆ. ಆ್ಯಂಡ್ ಹಿ ಹ್ಯಾಸ್ ಲಾಟ್ ಆಫ್ ರ್ಯಾಷ್ನಲ್ ಥಾಟ್ಸ್. ಅವರ ಜೀವನ ಹೇಗೆ ಕಟ್ಕೊಳ್ತಾ ಇರ್ತಾರೆ ಅಂದರೆ ಎಲ್ಲ ರ್ಯಾಷ್ನಲ್ ಥಾಟ್ಸ್, ವೈಚಾರಿಕವಾಗಿರುವಂತಹ ಅಂಶಗಳು, ಅಥವಾ ಹಿ ಗಿವ್ಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಮೈಂಡ್ ರಾದರ್ ದ್ಯಾನ್ ಏನು ಹಾರ್ಟ್. ಆ ರೀತಿ ನಾವು ಎಮೋಷನ್ಸ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತೇವೆ ಅಲ್ವಾ, ಹಾಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದಿಲ್ಲ ಪಾಲ್. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ? ರ್ಯಾಷ್ನಲ್ ಲಾಜಿಕಲ್ ಐಡಿಯಾಸ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಜಸ್ಟ್ ಅನ್ ಒಪಿನಿಯನ್ ದಟ್ ಹಿ ಡಸಂಟ್ ವಾಂಟ್ ಸೆಟ್ಲ್ ಲೈಫ್, ಹಿ ಡಸಂಟ್ ವಾಂಟ್ ಅ ಫಿಕ್ಸ್ಡ್ ಪಾಯಿಂಟ್, ಅ ಫಿಕ್ಸ್ಡ್ ಲೈಫ್ ಇನ್ ಹಿಸ್ ಪಾತ್. ಯಾವುದೋ ಒಂದು ಫಿಕ್ಸ್ ಆಗಿರೋವಂಥದ್ದು, ಸೆಟಲ್ ಆಗಿರೋವಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ದಟ್ಸ್ ವೈ ಮೈಟ್ ಬಿ ಹಿ ಡಸಂಟ್ ಮ್ಯಾರಿ. ಅವ್ರ ಮದುವೆನೇ ಆಗಿರೋದಿಲ್ಲ, ಹಾಗೆ ಜೀವನವನ್ನು ಕಳೀತಾ ಇರ್ತಾರೆ. ಬಟ್ ಹಿ ಈಸ್ ನಾಟ್ ಅ ಬ್ಯಾಚುಲರ್. ಹಿ ಸೇಸ್ ಇನ್ ಹಿಸ್ ಕಾನ್ವರ್ಸೇಷನ್, ಐ ನ್ಯೂ ಎವ್ರಿಥಿಂಗ್ ಅಬೌಟ್ ಮ್ಯಾರಿಟಲ್ ಬ್ಲಿಸ್ ಬಟ್ ಐ ಡೋಂಟ್ ಮ್ಯಾರಿ. ಆ ರೀತಿ ಮಾರ್ಗಯ್ಯ ಅವ್ರಿಗೆ ಹೇಳ್ತಾರೆ. ಇಂತಹ ವ್ಯಕ್ತಿಯಿಂದ ಪಡೆದಂಥ ಪುಸ್ತಕವನ್ನು ನಮ್ಮ ಮಾರ್ಗಯ್ಯ ಅವ್ರು ಏನು ಮಾಡ್ತಾರೆ, ಹಿ ಕವರ್ಸ್ ದಟ್ ಮ್ಯಾನ್ಯುಸ್ಕ್ರಿಪ್ಟ್ ಆ್ಯಂಡ್ ಟೇಕ್ಸ್ ಟು ಹೋಮ್. ಮೀನಾಕ್ಷಿ ಅವ್ರಿಗೆ ಗೊತ್ತಾಗದೆ ಆ ಮ್ಯಾನ್ಯುಸ್ಕ್ರಿಪ್ಟ್ನ ತೊಗೊಂಡು ಹೋಗಿ ಇಟ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಆ್ಯಸ್ ಸೂನ್ ಆ್ಯಸ್ ಮೀನಾಕ್ಷಿ ಆರ್ ಮೀನಾ ಲುಕ್ಸ್ ಅಟ್ ದಟ್ ಬಂಡಲ್ ಆರ್ ಕವರ್, ವಾಂಟ್ಸ್ ಟು ಸಿ ಇಟ್, ಏನಿದೆ ಏನು, ಶಿ ಇನ್ಸಿಸ್ಟ್ ಹಿಮ್ ಟು ಶೋ ಇಟ್ ಟು ಹರ್. ಅವ್ರು ತುಂಬ ಬಲವಂತ ಮಾಡ್ತಾರೆ, ತೋರಿಸಿ ಅಂತ. ದೆನ್ ಮಾರ್ಗಯ್ಯ ಓಪನ್ಸ್ ದಿಸ್ ಕವರ್ ಆ್ಯಂಡ್ ಶೋಸ್ ದಟ್, ನೋಡು ಈ ಪುಸ್ತಕವನ್ನು ನನ್ನ ಫ್ರೆಂಡ್ ಬರೆದಿರೋದು ಅಂತ ತೋರಿಸ್ತಾರೆ. ಆ್ಯಸ್ ಸೂನ್ ಆಸ್ ಶಿ ಲುಕ್ಸ್ ಇನ್ ಟು ದ್ಯಾಟ್ ಬುಕ್ ಆ್ಯಂಡ್ ಶಿ ಫೈಂಡ್ಸ್ ವೆರಿ ವಲ್ಗರ್. ಈ ಪುಸ್ತಕ ಇಷ್ಟು ಕೆಟ್ಟದಾಗಿದೆ, ಯು ಶುಡ್ ನಾಟ್ ಪಬ್ಲಿಷ್ ಇಟ್, ದಿಸ್ ಇಸ್ ನಾಟ್ ಮೆಂಟ್ ಫಾರ್ ಪಬ್ಲಿಷಿಂಗ್. ಇಂಥ ಪುಸ್ತಕಗಳೆಲ್ಲ ಪಬ್ಲಿಷ್ ಮಾಡೋದಕ್ಕೆ ಅಲ್ಲ ಅಂತ ನಮ್ಮ ಮಾರ್ಗಯ್ಯ ಅವರಿಗೆ ಹೇಳ್ತಾರೆ ಮೀನಾಕ್ಷಿ. ಶಿ ಶೋಸ್ ಹರ್ ರಿಜೆಕ್ಷನ್, ಶಿ ಶೋಸ್ ಹರ್ ರೆಸಿಸ್ಟೆನ್ಸ್ ಟು ಪಬ್ಲಿಷ್ ದಿಸ್ ಬುಕ್, ಆಗಲೇಬಾರ್ದು ಅಂತ. But our Margaya has already made up his mind that he would publish that book. ಆ ಪುಸ್ತಕವನ್ನು ಪಬ್ಲಿಷ್ ಮಾಡೇ ಮಾಡ್ತೇನೆ ಅಂತ ನಮ್ಮ ಮಾರ್ಗಯ್ಯ ಅವರು ತಮ್ಮ ಮೈಂಡ್ನ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡೇ ಮಾರ್ಗಯ್ಯ ಗೋಸ್ ಟು ದಟ್ ವೆರಿ ಫೇಮಸ್ ಎಮಿನೆಂಟ್ ಪ್ರಿಂಟಿಂಗ್ ಪ್ರೆಸ್ ಆಫ್ ಮಾಲ್ಗುಡಿ, ಗೋಲ್ಡನ್ ಪ್ರಿಂಟರಿ. ಮಾಲ್ಗುಡಿಯಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದಂತಹ ಗೋಲ್ಡನ್ ಪ್ರಿಂಟರಿಗೆ ಹೋಗ್ತಾರೆ. ಮದನ್ ಲಾಲ್ ಇಸ್ ದ ಓನರ್ ಆಫ್ ದ ಪ್ರಿಂಟಿಂಗ್ ಪ್ರೆಸ್. ಮದನ್ ಲಾಲ್ ಅವರು ಈ ಗೋಲ್ಡನ್ ಪ್ರಿಂಟರಿ ಅಂತ ಒಂದು ಏನು ಪ್ರಿಂಟಿಂಗ್ ಪ್ರೆಸ್ ಇದೆ, ಆ ಪ್ರಿಂಟಿಂಗ್ ಪ್ರೆಸ್ನ ಪ್ರೊಪ್ರೈಟರ್, ದ ಒನ್ ಹೂ ಓನ್ಸ್ ದಿಸ್ ಬಿಸ್ನೆಸ್. ಈ ಪ್ರಿಂಟಿಂಗ್ ಪ್ರೆಸ್ ಬಗ್ಗೆ ಅಥವಾ ಈ ಪಬ್ಲಿಷಿಂಗ್ ಬಗ್ಗೆ ನಮ್ಮ ಮಾರ್ಗಯ್ಯ ಅವ್ರಿಗೆ ಏನೂ ಗೊತ್ತಿಲ್ಲ.
but he goes there and sits before Madan Lal and tells him that he wants to publish this book, and he shows that manuscript of Bed Life. ಆ ಪುಸ್ತಕವನ್ನು ಅವರಿಗೆ ತೋರಿಸ್ತಾರೆ. ಮದನ್ ಲಾಲ್ ವಾಂಟ್ಸ್ ಟು ಟೇಕ್ ಸಮ್ ಟೈಮ್ ಇನ್ ಆರ್ಡರ್ ಟು ರೀಡ್ ಆರ್ ಗೋ ಥ್ರೂ ದ ಬುಕ್. ಈ ಪುಸ್ತಕವನ್ನು ನೋಡಬೇಕು, ಓದಬೇಕು ಅಂದರೆ ಸಮಯ ಬೇಕು. ಯು ಜಸ್ಟ್ ಲೀವ್ ದಿಸ್ ಮ್ಯಾನುಸ್ಕ್ರಿಪ್ಟ್ ಹಿಯರ್ ಅಂತ ಕೇಳ್ತಾರೆ. ಬಟ್ ಮಾರ್ಗಯ ಈಸ್ ವೆರಿ ರೆಲ್ಯುಕ್ಟೆಂಟ್. ಹಿ ಡಸಂಟ್ ವಾಂಟ್ ಟು ಲೀವ್ ಹಿಸ್ ಬುಕ್ ಆನ್ ದ ಟೇಬಲ್ ಆಫ್ ಮದನ್ ಲಾಲ್. ಇಷ್ಟನೇ ಇರೋದಿಲ್ಲ. ಆಗ ಏನು ಮಾಡ್ತಾರೆ, ಐ ವಿಲ್ ಸಿಟ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಗೋ ಥ್ರೂ, ಯು ಕ್ಯಾನ್ ರೀಡ್ ಆ್ಯಂಡ್ ಯು ಕ್ಯಾನ್ ಟೇಕ್ ಯುವರ್ ಓನ್ ಟೈಮ್ ಅಂತ ಎಲ್ಲ ಹೇಳ್ತಾರೆ ಮಾರ್ಗಯ ಅವರು. ದೆನ್ ಮದನ್ ಲಾಲ್ ಸ್ಟಾರ್ಟ್ಸ್ ರೀಡಿಂಗ್. ವೈಲ್ ರೀಡಿಂಗ್ ದ ಟೈಮ್ ಫ್ಲೈಸ್. ಸಮಯ ಹೋಗ್ತಾ ಇರುತ್ತೆ, ಓದ್ತಾ ಇರ್ತಾರೆ. ಅಟ್ ಲಂಚ್ ಟೈಮ್ ಹಿ ಆಫರ್ಸ್ ಟು ಹ್ಯಾವ್ ಲಂಚ್ ವಿತ್ ಹಿಮ್. ಮದನ್ ಲಾಲ್ ಏನು ಮಾಡ್ತಾರೆ, ಮಾರ್ಗಯ ಅವ್ರಿಗೆ ಊಟ ಮಾಡಿ ಅಂತ ಕರೀತಾರೆ. ಬಟ್ ಮಾರ್ಗಯ ರೆಫ್ಯೂಸಸ್ ಟು take the lunch offered by Madan Lal because he just assumes that he would have fed by meat. ಅವರು ಎಂಥ ಜನನೂ ಏನೋ ಮಾಂಸದ ಅಡುಗೆ ಏನಾದರೂ ಕೊಟ್ಬಿಟ್ರೆ, ಬೀಫ್ ಏನಾದರೂ ಕೊಟ್ಬಿಟ್ರೆ, ಇಫ್ ಯು ವುಡ್ ಹ್ಯಾವ್ ಫೀಡ್ ಬೈ ಬೀಫ್, ಆ ರೀತಿಯೆಲ್ಲ ಯೋಚನೆ ಮಾಡಿ ಹಿ ಸೇಸ್ ನೋ ಟು ಹಿಸ್ ಲಂಚ್. ಬೇಡ ಬೇಡ ಅಂತ ರೆಫ್ಯೂಸ್ ಮಾಡ್ತಾರೆ. ಬಟ್ ವೆನ್ ಹಿ looks at the jalebis on the plate of Madan Lal which was offered to him, ಯಾವಾಗ ಅವರು ಜಿಲೇಬಿಗಳನ್ನೆಲ್ಲ ನೋಡ್ತಾರೆ ತಟ್ಟೆಯಲ್ಲಿ, ಅವಾಗ ಅವ್ರಿಗೆ ಒಂಥರ ಸಮಾಧಾನ ಆಗುತ್ತೆ, ಎಸ್ ದಿಸ್ ಇಸ್ ನಾಟ್ ಬೀಫ್ ಅಂತ. ಆಗ ಹಿ ಸ್ಟಾರ್ಟ್ಸ್ ಟು ಹ್ಯಾವ್ ದೆಮ್. ಆಗ ಸರಿ ಅಂತ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ಲೇಟರ್ Madan Lal reads and completes the book and he ಫೈಂಡ್ಸ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಪುಸ್ತಕ ಓದಿದ ಮೇಲೆ ಮದನ್ ಲಾಲ್ ಅವ್ರಿಗೆ ತುಂಬ ಇಂಟ್ರೆಸ್ಟೆಡ್ ಅಂತ ಅನಿಸುತ್ತೆ. ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ರೆ ಚೆನ್ನಾಗಿ ದುಡಿಮೆ ಮಾಡ್ಕೋಬೋದು, ಹಣ ಮಾಡ್ಬೋದು ಅಂತ ಅನಿಸುತ್ತೆ ಮದನ್ ಲಾಲ್ಗೆ. ದೆನ್ ಹಿ ಅಗ್ರೀಸ್ ಫಾರ್ ಪಬ್ಲಿಷಿಂಗ್ ದ ಬುಕ್. ಆ ಬುಕ್ನ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಆ್ಯಂಡ್ ಆಫ್ಟರ್ ರೀಡಿಂಗ್ ಇಟ್ ಆ್ಯಂಡ್ ರೀಡಿಂಗ್ ದ ಬುಕ್ ಆ್ಯಂಡ್ ಆಲ್, Madan Lal asked Margaya to meet lawyer. ಸರಿ, ಇದೆಲ್ಲ ಆಯ್ತಪ್ಪ, ಈಗ ಹೇಗಿದ್ರು ನಾವು ಬಿಸ್ನೆಸ್ ಡೀಲ್ ಮಾತಾಡಬೇಕಲ್ವ, ಯು ಶುಡ್ ಮೀಟ್ ಅ ಲಾಯರ್, ಮೈ ಲಾಯರ್, ನನ್ನ ಲಾಯರ್ನ ನೀನು ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಮಾರ್ಗಯ ಶೋಸ್ ಡಿಸ್ಇಂಟ್ರೆಸ್ಟ್ ಆರ್ ಡಿಸ್ಟೇಸ್ಟ್ಫುಲ್ ಅಬೌಟ್ ಮೀಟಿಂಗ್ ಅ ಲಾಯರ್ ಬಿಕಾಸ್ he has already have a very bitter experience with the secretary of the bank who is a lawyer. ಸೆಕ್ರೆಟ್ರಿ ಕೂಡ, ಬ್ಯಾಂಕ್ನ ಸೆಕ್ರೆಟ್ರಿ ಕೂಡ ಲಾಯರ್ ಆಗಿರ್ತಾರೆ. ಅವರು ಏನೋ ಒಂದು ಕೆಟ್ಟ ನಡವಳಿಕೆ ಆಗುತ್ತೆ ಅಥವಾ ಏನೋ ಒಂದು ಕೆಟ್ಟ ಘಟನೆ ನಡೆದೋಗುತ್ತಲ್ವ, ಅದಕ್ಕೆ ನಮ್ಮ ಮಾರ್ಗಯ ಅವ್ರ ಮನಸ್ಸಲ್ಲಿ ಲಾಯರ್ಸ್ ಆರ್ ಟ್ರಬಲ್ ಮೇಕರ್ಸ್ ಅಂತ ಒಂದು ಇಲ್ಯೂಷನ್ ಅಥವಾ ಒಂದು ಭಾವನೆ ಬೆಳ್ಕೊಂಡು ಬಿಟ್ಟಿರುತ್ತೆ. ದಟ್ಸ್ ವೈ ಹಿ ಸೇಸ್ ನೋ, ಐ ವುಡಂಟ್ ಲೈಕ್ ಟು ಮೀಟ್ ಲಾಯರ್ಸ್ ಅಂತ ಹೇಳ್ತಾರೆ. ಓಕೆ, ಮದನ್ ಲಾಲ್ ವುಡ್ ನಾಟ್ ಇನ್ಸಿಸ್ಟ್ ಹಿಮ್ ಟು ಮೀಟ್ ಲಾಯರ್ ಅಗೇನ್ ಆ್ಯಂಡ್ ಅಗೇನ್. ಅವ್ರು ತುಂಬ ಪ್ರೆಷರ್ ಹಾಕೋದಿಲ್ಲ ಮಾರ್ಗಯ ಅವ್ರಿಗೆ ಮೀಟ್ ಮಾಡಿ ಅಂತ. ಬಟ್ ಹಿ ಪುಟ್ ಸಮ್ ಕಂಡೀಷನ್ಸ್, ಒಂದಿಷ್ಟು ಕಂಡೀಷನ್ಗಳನ್ನ ಹಾಕ್ತಾರೆ. ದ ಫಸ್ಟ್ ಕಂಡೀಷನ್ ಈಸ್ ದಟ್ ಡೀಲ್ ಹ್ಯಾಸ್ ಟು ಬಿ 50-50 ಪಾರ್ಟ್ನರ್ಶಿಪ್. 50-50 ಪಾರ್ಟ್ನರ್ಶಿಪ್ಪಲ್ಲೇ ಈ ಒಂದು ಬಿಸ್ನೆಸ್ ಅಥವಾ ಈ ಒಂದು ಪಬ್ಲಿಕೇಶನ್ ಆಫ್ ಬುಕ್ ಆಗಬೇಕು ಅಂತ ಫಸ್ಟ್ ಕಂಡೀಷನ್. ಆ್ಯಂಡ್ ದ ಸೆಕೆಂಡ್ ಕಂಡೀಷನ್ ಈಸ್ ದ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬುಕ್ ವಿಲ್ ಕಂಪ್ಲೀಟ್ಲಿ ಆನ್ ಮಾರ್ಗಯ. ಏನು ಆ ಪುಸ್ತಕದ ಕಾಪಿ ರೈಟ್ಸ್ ಇರುತ್ತೆ, ಅದ್ರ ಬಗ್ಗೆ ಏನೇನು ನೆಕ್ಸ್ಟ್ ಬರ್ಬೋದಾಗಿರುವಂತಹ ಹಿಚ್ಚಿರುತ್ತೆ, ಅದನ್ನೆಲ್ಲ ಯಾರು ನೋಡ್ಕೋಬೇಕು, ಮಾರ್ಗಯ ಅವರೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ಆಲ್ ದೀಸ್ ಕಂಡೀಷನ್ ದೆರ್ ಇಸ್ ಅ ಪ್ರಾವಿಷನ್ ಫಾರ್ ಮಾರ್ಗಯ. ಮಾರ್ಗಯ ಅವ್ರಿಗೆ ಒಂದು ಪ್ರಾವಿಷನ್ ಕೂಡ ಇರುತ್ತೆ. ವಾಟ್ಸ್ ದಟ್ ಪ್ರಾವಿಷನ್? ಹಿ ನೀಡ್ ನಾಟ್ ಟು ಇನ್ವೆಸ್ಟ್ ಎನಿಥಿಂಗ್. ಅವ್ರು ಏನು ಇನ್ವೆಸ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. Without investment, Margaya now starting a business, that is publishing a book. ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು ವ್ಯಾಪಾರ ಪ್ರಾರಂಭ ಮಾಡ್ತಾ ಇದ್ದಾರೆ, ಅದು ಯಾವುದು? ಪುಸ್ತಕವನ್ನು ಪಬ್ಲಿಷ್ ಮಾಡುವಂಥದ್ದು. ಹಿಯರ್ ಮದನ್ ಲಾಲ್ ಸೇಸ್ ದಟ್ ಹಿಸ್ ಲಾಯರ್ ಹ್ಯಾಸ್ ಸಜೆಸ್ಟೆಡ್ ಹಿಮ್ ಟು ಚೇಂಜ್ ದ ನೇಮ್ ಆಫ್ ದ ಬುಕ್. ಆ ಪುಸ್ತಕದ ಹೆಸರೇನಿದೆ ಅದನ್ನು ಚೇಂಜ್ ಮಾಡಬೇಕು ಅಂತ ಮದನ್ ಲಾಲ್ ಹೇಳ್ತಾರೆ. ಆ್ಯಂಡ್
His lawyer has suggested him a title, that is Domestic Harmony. Before this, the title of the book was Bed Life. ಮುಂಚಿನ ಹೆಸರು ಯಾವುದು? ಬೆಡ್ ಲೈಫ್ ಅಂತ. ಅದನ್ನು ಲಾಯರ್ ಏನಂತ ಸಜೆಸ್ಟ್ ಮಾಡಿದರೆ, ಆ ಪುಸ್ತಕದ ಹೆಸರನ್ನು ಬದಲಾವಣೆ ಮಾಡಿ ಅಂತ ಹೇಳಿದ್ದಾರೆ. ಏನಂತ ಬದಲಾವಣೆ ಮಾಡಬೇಕು? ಡೊಮ್ಯಾಸ್ಟಿಕ್ ಲೈಫ್ ಅಂತ. ಅದನ್ನು ಡೊಮ್ಯಾಸ್ಟಿಕ್ ಹಾರ್ಮನಿ ಅಂತ ಚೇಂಜ್ ಮಾಡಿ ಅಂತ ಹೇಳಿರ್ತಾರೆ. And next day, Margaya spends his whole day with Madan Lal, and Madan Lal tells him all the technical details of printing a book. Margaya is totally ignorant about publishing book or printing a book, but he doesn't show his ignorance before Madan Lal. Our hero doesn't show his ignorance or weakness before any other. ಯಾರ ಮುಂದೆನೂ ತಮಗೇನು ಗೊತ್ತಿಲ್ಲ ಆ ಒಂದು ಅಜ್ಞಾನವನ್ನು ತೋರಿಸ್ಕೊಳ್ಳೋದಿಲ್ಲ. ಆ್ಯಸ್ ವಿ ನ್ಯೂ ದ್ಯಾಟ್ ಮಾರ್ಗಯ ಇಸ್ ವೆರಿ ಇಂಟೆಲಿಜೆಂಟ್ ಇನ್ ಸಮ್ ಸೆನ್ಸ್. ಇಂಟೆಲಿಜೆಂಟ್ ಅನ್ನೋದು ನಮಗೆ ಗೊತ್ತಿದೆ. ಸೊ ಈ ಮೇಂಟೈನ್ಸ್ ವಿತೌಟ್ ಶೋಯಿಂಗ್ ಹಿಸ್ ಇಗ್ನೋರೆನ್ಸ್. ಯಾವ ಇಗ್ನೋರೆನ್ಸ್ ತೋರಿಸ್ದೆ ಆ ಎಲ್ಲ ಮಾತುಕತೆಯನ್ನು, ಎಲ್ಲ ಟೆಕ್ನಿಕಾಲಿಟೀಸ್ ಏನೇನು ಮದನ್ ಲಾಲ್ ಹೇಳ್ತಾರೆ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅಟ್ ಲಾಸ್ಟ್ ಡೀಲ್ ಈಸ್ ಫೈನಲೈಸ್ಡ್. ಡೀಲ್ ಆಯಿತು. ಏನೇನು ಡೀಲ್ ಮಾಡ್ಕೊಂಡಿದ್ದಾರೆ? 50-50 ಪಾರ್ಟ್ನರ್ಶಿಪ್. ದೇರ್ ಈಸ್ ನೋ ಇನ್ವೆಸ್ಟ್ಮೆಂಟ್ ಫ್ರಮ್ ಮಾರ್ಗಯ ಆ್ಯಂಡ್ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬುಕ್ ಈಸ್ ಟು ಮಾರ್ಗಯ. ಎಲ್ಲ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಪುಸ್ತಕದ್ದು ಅದು ಮಾರ್ಗಯ ನೋಡ್ಕೋಬೇಕು. ಈ ಎಲ್ಲ ಮಾತುಕತೆಯಾಗಿ ಬುಕ್ ಪಬ್ಲಿಷ್ ಆಗತ್ತೆ. ಆ್ಯಂಡ್ ಗ್ರ್ಯಾಜುಯಲಿ ಅವರ್ ಮಾರ್ಗಯ ಬಿಕಮ್ಸ್ ವೆರಿ ರಿಚ್ ಆ್ಯಂಡ್ ಬುಕ್ ಸೆಲ್ಸ್ ಲೈಕ್ ಹಾಟ್ ಕೇಕ್ಸ್. ತುಂಬ ಬೇಗ ಪುಸ್ತಕಗಳು ಮಾರಾಟ ಆಗುತ್ತೆ. ಇವರಿಗೆ ತುಂಬ ಹಣ ಕೂಡ ಬರುತ್ತೆ. ಲೆಟ್ ಮಿ ಸ್ಟಾಪ್ ಹಿಯರ್. ಎಸ್, ಐ ಶುಡ್ ಮೆನ್ಷನ್ ಹಿಯರ್ ಒನ್ ಥಿಂಗ್ ದಟ್ ಐ ಡಿಡ್ ನಾಟ್ rigid myself to very strictly. I did not confine myself to part 2 and part 1. I have taken some incidents from the part 1 in this discussion, just to have a continuation, just to give a continuation to the discussion. So students, please go through the video and try to understand the things happened in part 2 of the novel. Thank you.